ವಿಷ್ಣುವರ್ಧನ್ ಅವರಿಗೆ ಸಿನಿಮಾದ ಬಗ್ಗೆ ಯಾವ ರೀತಿಯ ಕಾಳಜಿ ಇತ್ತು? ಅವ್ರ ಮನೆಯಲ್ಲಿ ಸಿನಿಮಾದ ಬಗ್ಗೆ ಮಾತಾಡ್ತಿದ್ರ, ಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ತಿದ್ರ? ಮನೇಲಿ ಸಿನಿಮಾದ ಬಗ್ಗೆ ಏನು ಮಾತಾಡ್ತಾ ಇರಲಿಲ್ಲ. ಮನೆಗೆ ಬಂದ್ರು ಅಂದ್ರೆ ಸಿನಿಮಾದ ಯಾವುದನ್ನು ತರ್ತಾ ಇರಲಿಲ್ಲ. ಮನೆಯಲ್ಲಿ ಏನಿದ್ರು ಹೊರಗಡೆನೆ ಬಂದ್ರು, ನೋಡಿದ್ರು, ಕೂತ್ಕೊಂಡ್ರು, ಆವಾಗ ಕಣ್ಣಲ್ಲಿ ನೀರು ಹಾಕೊಂಡ್ರು. ಏನು ಶ್ರೀಧರ್ ಈ ಥರ ಆಗೋಯ್ತು, ಇವಳು ಹೋಗ್ಬಿಟ್ಲಲ್ಲ, ಎಲ್ಲರೂ ಹೋಗ್ಬಿಟ್ರು, ಇವಳು ಹೋಗ್ಬಿಟ್ಲು, ನೋಡೋ ನನ್ನ ಕರ್ಕೊಂಡು ಹೋಗಿದ್ರು ಪರವಾಗಿಲ್ಲ, ಇವಳು ಹೋಗ್ಬಿಟ್ಲಲ್ಲ, ಎಲ್ಲರೂ ಹೋಗ್ಬಿಟ್ರು ಅಂತ ತುಂಬಾನೇ ಇದು ಮಾಡ್ಕೊಂಡ್ರು. ಮಾರ್ನಿಂಗ್ ನ್ಯೂ ಇಯರ್, ಫಸ್ಟ್ ಕ್ಲಾಸ್ ನ್ಯೂ ಇಯರ್ ಎಲ್ಲ ನಾಳೆ ಭಾಳ ಚೆನ್ನಾಗಿ ಮಾಡಬೇಕು, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ರೆಡಿ ಮಾಡ್ಬಿಡು ಅಂತ ಹೇಳಿದ್ರು. ಆಯಿತು ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ರೆಡಿ ಆಗಿತ್ತು. 2:45 ಬೆಳಗ್ಗೆ ಫೋನ್ ಬರುತ್ತೆ ನನಗೆ. ಫೋನ್ ಮಾಡಿದ್ರೆ ಈ ಥರ ಆಗಿದ್ದಾರೆ ಅಂತ. ನಾನು ಹೇಳಿದೆ ಸುಮ್ಮನೆ ಸುಳ್ಳು ಹೇಳ್ತಾರೆ, ರಾತ್ರಿ ಎಲ್ಲ ಮಾತಾಡಿದ್ದೀನಿ ನಾನು, ನನಗೆ ಸುಳ್ಳು ಹೇಳ್ಬೇಡಿ. ನಾನು ಅಷ್ಟು ಅಭಿಮಾನಿಗಳನ್ನು, ಅಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಂಥವ್ರು. ಅದೇ ಲಾಸ್ಟ್ ಆಗೋಯ್ತು. ಅದು ಗೊತ್ತಿತ್ತೋ ಏನೋ ಅವರಿಗೆ ಈ ಥರ ಆಗುತ್ತೆ ಅಂತೇಳಿ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಅಷ್ಟು ಅಭಿಮಾನಿಗಳು ಮಾಡ್ಕೊಂಡಿದ್ರು. ಕುಟುಂಬದೊಟ್ಟಿಗೆ ವಿಷ್ಣುವರ್ಧನ್ ಅವರ ಸ್ನೇಹ ವಿಶ್ವಾಸ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹೊರಗಡೆಗೆ ಬೇರೆ ರೀತಿಯ ಕೆಲವು ಕಥೆಗಳಿದೆ, ಅಂದ್ರೆ ಸಹೋದರರೊಟ್ಟಿಗೆ ಸರಿ ಇರ್ಲಿಲ್ಲ ಅಥವಾ ಇದು, ಒಳಗಡೆ ನಿಜವಾಗಿ ಏನು? ಒಳಗಡೆ ನಿಜವಾಗಿ ಚೆನ್ನಾಗಿದ್ರು, ತುಂಬಾನೇ ಚೆನ್ನಾಗಿದ್ರು. ಎಲ್ಲರ ಜೊತೆಗೆ ಚೆನ್ನಾಗಿದ್ರು, ಮನೆಗಳಿಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಮೊದಲೆಲ್ಲ ಒಟ್ಟಿಗೆ ಇದ್ರು, ಆಮೇಲೆ ಅವರು ಅಣ್ಣವ್ರು ಬೇರೆ ಆದ್ರು. ಅಲ್ಲಿ ಯಾವಾಗಲೂ ಚೆನ್ನಾಗಿದ್ರು, ಫಸ್ಟ್ ಕ್ಲಾಸ್ ಆಗಿದ್ರು, ಏನು ತೊಂದರೆ ಇರಲಿಲ್ಲ, ಆರಾಮಾಗಿದ್ರು. ಇಲ್ಲ ಅವ್ರ ಅಣ್ಣ ಅವರು ಲಾಸ್ಟು ಇವ್ರು ಹೋಗೋದಕ್ಕಿಂತ ಮುಂಚೆ ಮೊದಲು 3 ಜನ ಅಕ್ಕಂದ್ರು ಹೋಗ್ಬಿಡ್ತಾರೆ. ಅಕ್ಕಂದ್ರು ಹೋದಾಗ ಕೊಡ್ತಾ ಭಾಳ ಬೇಜಾರು ಮಾಡ್ಕೊಂಡಿದ್ರು, ತುಂಬಾನೇ ಇದಿತ್ತು. ಅವ್ರು ಅಕ್ಕನ ಜೊತೆಗೆಲ್ಲ ತುಂಬಾ ಚೆನ್ನಾಗಿದ್ದವಂತವ್ರು ಅವರು. ಆಮೇಲೆ ಹಿಂಗೆ ಇವ್ರು ಹೋಗ 1 ತಿಂಗಳ ಮುಂಚೆ ಅವರು ತಂಗಿ ಹೋಗ್ಬಿಡ್ತಾರೆ, ಪೂರ್ಣಿಮಾ ವ್ಯಾಸರು ಅಂತ ಹೇಳ್ಬಿಟ್ಟು. ಆಗೇನಾಯ್ತು, ಮೈಸೂರಿನಲ್ಲಿದ್ರು. ಮೈಸೂರಿಂದ ಫೋನ್ ಮಾಡಿದೆ ನನಗೆ, ಈ ಥರ ಇದಾಗಿದ್ದಂತೆ, ಹೋಗಿ ಅಲ್ಲಿ ಏನು ಆಗಬೇಕು ಎಲ್ಲ ನೋಡ್ಬಿಡು ಅಂತ ಹೇಳಿದ್ರು. ನಾವೆಲ್ಲ ಹೋದ್ವಿ. ಸರಿ ಬಂದರು ನೋಡಿದ್ರು, ಕೂತ್ಕೊಂಡ್ರು, ಆವಾಗ ಕಣ್ಣಲ್ಲಿ ನೀರು ಹಾಕೊಂಡ್ರು. ಏನು ಶ್ರೀಧರ್ ಈ ಥರ ಆಗೋಯ್ತು, ಇವಳು ಹೋಗ್ಬಿಟ್ಲಲ್ಲ, ಎಲ್ಲರೂ ಹೋಗ್ಬಿಟ್ರು, ಇವಳು ಹೋಗ್ಬಿಟ್ಲು, ನೋಡೋ ನನ್ನ ಕರ್ಕೊಂಡು ಹೋಗಿದ್ರು ಪರವಾಗಿಲ್ಲ, ಇವಳು ಹೋಗ್ಬಿಟ್ಲಲ್ಲ, ಎಲ್ಲರೂ ಹೋಗ್ಬಿಟ್ರು ಅಂತ ತುಂಬಾನೇ ಇದು ಮಾಡ್ಕೊಂಡಿದ್ದೆ. ಸೇಮ್ 1 ತಿಂಗಳು ಸರ್ ಡಿಫ್ರೆನ್ಸ್ ಅಷ್ಟೇ. ಇವರು ಹೊರಟಲ್ಲ. ಆಕ್ಚುಲಿ ಕೊನೆಯ ಇದು ಏನಾಯ್ತು ಯಾವಾಗ ಅವರು ಹೊರಟೋದದ್ದು? ಅವ್ರು ಹೊರಟೋದಂದ್ರೆ ತುಂಬಾನೇ ಆಧ್ಯಾತ್ಮದ ಕಡೆಗೆ ಭಾಳ ಇದಾಗ್ಬಿಟ್ಟಿದ್ರು ಅವರು. ತುಂಬ ಒಂದು 2-3 ವರ್ಷದ ಹಿಂದಿಂದ ನಾವು ಒಂದು ಆಧ್ಯಾತ್ಮದ ಕಡೆಗೆ ಬನ್ನಂಜಿಯವರು ಇದ್ರ ಭಾಳ ಇದಾಗಿದ್ರು ಅವರು. ಆಧ್ಯಾತ್ಮ ಸಾಯಿಬಾಬಾ ಡ್ರೆಸ್ ಸಾಯಿಬಾಬಾ ಥರನೇ ಕಾಣಿಸೋರು, ಆ ಒಂದು ಲೆವೆಲಿಗೆ ಬಂದ್ಬಿಟ್ರು ಅಷ್ಟಲ್ಲಿ. ಆಮೇಲೆ ಅವರು ಏನಾಯ್ತು ಅಂದರೆ ಮೈಸೂರಿಗೆ ಹೋಗ್ತಾರೆ, ಮೈಸೂರಿನಲ್ಲಿ ಇರ್ತಾರೆ. ಇಲ್ಲಿ ಗಾರ್ಡನ್ ಎಲ್ಲ ಕೆಲಸ ಮಾಡಿಸ್ತಾ ಇದ್ವಿ, ಇಲ್ಲಿ ಸ್ವಲ್ಪ ಗಾರ್ಡನ್ ಎಲ್ಲ ರೆಡಿ ಮಾಡಿಸಲ್ಲ, ಸ್ವಲ್ಪ ಮಾಡಿಸ್ಬೇಕಾಯ್ತು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ತಾ ಇರ್ತೀವಿ. ಮೈಸೂರಿನಲ್ಲಿ ಇರ್ತಾರೆ. ಸರಿ, ಮೈಸೂರಿನಲ್ಲಿ ಮನೆ ಇತ್ತು, ಮೈಸೂರಿನಿಲ್ಲ, ಕಿಂಗ್ಸ್ ಕೋರ್ಟಲ್ಲಿ ಕಿಂಗ್ಸ್ ಕೋರ್ಟಲ್ಲಿ ಇರ್ತಾರೆ. ಹಿಂದಿನ ದಿವಸ ರಾತ್ರಿ 9:15 ನನ್ನ ಹತ್ರ ಮಾತಾಡಿದೆ. 9:15 ಎಲ್ಲ ಗಾರ್ಡನ್ಲೆಲ್ಲ ಲೈಟ್ಸ್ ಹಾಕಿದೀಯಾ, ಅದು ಮಾಡಿದೀಯಾ? ಲೈಟ್ಸ್ ಅಂದ್ರೆ ಭಾಳ ಇಷ್ಟ ಅವ್ರಿಗೆ, ಲೈಟ್ಸ್ ಬೆಳಕಿರ್ಬೇಕು ಚೆನ್ನಾಗಿ. ಸರಿ, ಎಲ್ಲ ಮಾಡಿದೀಯಾ ಏನು ಎಲ್ಲ ಕೇಳ್ತಾನೆ. ಸರಿ, ನಾನೆಲ್ಲ ಮಾಡಿದ್ದೀನಿ, ಎಲ್ಲ ರೆಡಿಯಾಗಿದೆ. ಮಾರ್ನಿಂಗ್ ನ್ಯೂ ಇಯರ್, ಫಸ್ಟ್ ಕ್ಲಾಸ್ ನ್ಯೂ ಇಯರ್ ಎಲ್ಲ ನಾಳೆ ಭಾಳ ಚೆನ್ನಾಗಿ ಮಾಡಬೇಕು, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ರೆಡಿ ಮಾಡಿಬಿಡು ಅಂತ ಹೇಳಿದ್ರು. ಆಯಿತು ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ರೆಡಿಯಾಗಿತ್ತು. 2:45 ಬೆಳಗ್ಗೆ ಫೋನ್ ಬರುತ್ತೆ ನನಗೆ. ಫೋನ್ ಮಾಡಿದ್ರೆ ಈ ಥರ ಆಗಿದ್ದಾರೆ ಅಂತ. ನಾನು ಹೇಳಿದೆ ಸುಮ್ಮನೆ ಸುಳ್ಳು ಹೇಳ್ತಾರೆ, ರಾತ್ರಿ ಎಲ್ಲ ಮಾತಾಡಿದ್ದೀನಿ ನಾನು, ನನಗೆ ಸುಳ್ಳು ಹೇಳ್ಬೇಡಿ. ನಾನು ಇಲ್ಲ ನಿಜವಾಗ್ಲೂ ಅನ್ನೋದು, ನಾನು ನಂಬಲಿಕ್ಕೆ ನನ್ನ ತಯಾರೇನೇ ಇಲ್ಲ ನಾನು. ಆಮೇಲೆ ಟಿ ವಿನೆಲ್ಲ ನೋಡಿದರೆ ಗೊತ್ತಾಯ್ತು ನನಗೆ. ಆಮೇಲೆ ಪೊಲೀಸ್ ಕಮಿಷನರು ಅವರೆಲ್ಲ ಫೋನ್ ಮಾಡಿದ್ರು, ಹೇಳಿದ್ರು. ಸರಿ, ಆಮೇಲೆ ಏನೇನು ಅರೇಂಜ್ಮೆಂಟ್ಸ್ ಆಗಬೇಕು, ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದೆ. ಅಸೌಖ್ಯ ಅಲ್ವಾ? ಅಸೌಖ್ಯದಿಂದಲೇ ಆದದ್ದು. ಹೌದು, ಹಾರ್ಟ್ ಅಟ್ಯಾಕ್. ಸರಿ, ಇನ್ನು ಸ್ವಲ್ಪ ಮುಂಚೆ ಒಂದು ಜ್ವರ ಎಲ್ಲ ಇತ್ತು, ಸ್ವಲ್ಪ ಇದೆಲ್ಲ ಇತ್ತು. ಇನ್ನೊಂದೇನಾಯಿತು ಅಂದರೆ, ಈ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಫ್ಲಡ್ ಎಲ್ಲ ಆಯಿತು. ಆವಾಗ ಫಂಡ್ ಕಲೆಕ್ಟ್ ಮಾಡೋಕ್ಕೆ ಹೋದಾಗ ಭಾಳ ಬಿಸಿಲಲ್ಲಿ ಇದು ಮಾಡಿದ್ರು. ಭಾಳಷ್ಟು ಜನ ಅದಾಯಿತು ಇದಾಯಿತು ಅನ್ನೋದು, ಆ ಥರದಲ್ಲಿ ಏನೂ ಇಲ್ಲ. ಆ ಫಂಡ್ ಕಲೆಕ್ಟ್ ಮಾಡೋದು, ಅದ್ರ ಒಂದು ಜ್ವರ ತುಂಬಾ ಇದಾಗ್ಬಿಡ್ತು, ಹುಷಾರಿರಲಿಲ್ಲ, ತುಂಬಾ ಇದಾಯಿತು. ಸೆಪ್ಟೆಂಬರು ಲಾಸ್ಟ್ ಬರ್ತಡೇ ನೋಡಿ, ಅದು 2009 ಸೆಪ್ಟೆಂಬರ್ 18 ಮೈಸೂರಿನಲ್ಲಿ ಬರ್ತಾರೆ. ಜ್ವರ 103 ಡಿಗ್ರಿ ಜ್ವರ ಇದೆ. ಆ ಜ್ವರದ 1000 ಜನ ಅಭಿಮಾನಿಗಳು, ಒಂದು 25,000 ಜನ ಇದ್ರು. ಬರ್ತಾರೆ, ಬಂದು ಕೂತ್ಕೊಂಡು ಬೆಳಿಗ್ಗೆ 7 ಗಂಟೆಯಿಂದ ಕೂತ್ಕೊಂಡು ಅಭಿಮಾನಿಗಳಿಗೆ ಫುಲ್ಲು ಇದು ಮಾಡ್ತಾರೆ. ಅವತ್ತು ಮಧ್ಯದಲ್ಲಿ ಮಳೆ ಬರುತ್ತೆ. ಮಳೆ ಬಂದಾಗ ಒಳಗಡೆ ಹೋಗ್ಲಿಕ್ಕೆ ತಯಾರಿಲ್ಲ. ನಾನು ಒಳಗಡೆ ಹೋಗಿದ್ದಾನೆ, ಇಲ್ಲ ನಾನು ಹೋಗಲ್ಲ, ನಮ್ಮ ಮಕ್ಕಳು ನೆನೀತಾರೆ, ನಾನು ಹೋಗಲ್ಲ ನಾನು ಅಂತಾರೆ. ಇಲ್ಲ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಮಳೆ ನಿಂತ್ಕೊಂಡು ಕೇಳೋಕೆ ರೆಡಿ ಇಲ್ಲ. ಆಮೇಲೆ ಒಳಗಡೆ ಕರ್ಕೊಂಡು ಹೋದ್ವಿ, ಕೂತ್ಕೊಂಡಿದ್ರು. ಮತ್ತೆ ಕೇಳಲಿಲ್ಲ, ಮತ್ತೆ ಆಚೆ ಬಂದರು. ಸಾಯಂಕಾಲದವರೆಗೂ ಫೋಟೋ ತೆಗೆಸ್ಕೊಂಡು ಮಾಡ್ಕೊಂಡು ಹೋದ್ರು, ಅಭಿಮಾನಿ ಜೊತೆ ಇದ್ದು.
ಅಷ್ಟು ಅಭಿಮಾನಿಗಳನ್ನ, ಅಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಂಥವ್ರು. ಅದೇ ಲಾಸ್ಟ್ ಆಗೋಯ್ತು. ಅದು ಗೊತ್ತಿತ್ತೋ ಏನೋ ಅವರಿಗೆ, ಈ ಥರ ಆಗುತ್ತೆ ಅಂತೇಳಿ ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ಅಷ್ಟು ಅಭಿಮಾನಿಗಳು ಮಾಡ್ಕೊಂಡಿದ್ರು ಇವತ್ತಿನ ದಿವಸ. ನಿಮ್ಮ ಮದುವೆ ಮಾಡಿಸಿದ್ರು ಅಂತ ಅಂದ್ರಲ್ಲ, ಅದರಲ್ಲಿ ಅವರ ಇನ್ವಾಲ್ವ್ಮೆಂಟ್ ಹೇಗಿತ್ತು? ಅವರು ಸ್ವತಃ ಅವರು ನಿಂತ್ಕೊಂಡು ಅವರೇ ಸ್ವತಃ ಇದ್ದರು. ಹಿಂದಿನ ದಿವಸನೂ ಇದ್ದರು, ಹೊರ ಪೂಜೆಗಿದ್ದರು, ಮಾರನೇ ದಿವಸನೂ ಇದ್ದರು, ಬೆಳಗ್ಗೆ ದಾರಾಗಿದ್ದರು, ಸಾಯಂಕಾಲ ರಿಸೆಪ್ಷನ್ ಸ್ವತಃ ಅವ್ರ ಬೆಳಗಿನ ಸಾಯಂಕಾಲ ಅವರೇ ನಿಂತ್ಕೊಂಡು ಇದು ಮಾಡಿದ್ದು. ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದು. ಅಷ್ಟು ಚೆನ್ನಾಗಿ ಇದು ಮಾಡಿಕೊಟ್ರು. ಆರ್ಥಿಕವಾಗಿಯೂ ಕೂಡ ಹೌದು, ಪ್ರತಿಯೊಂದು ಎಲ್ಲ ಅವರೇ ಮಾಡಿದ್ದು. ನಮ್ದು ಯಾವುದೂ ಇಲ್ಲ, ಎಲ್ಲ ನಾನೇ ಮಾಡ್ತೀನಿ ಅಂತೇಳಿ ಪ್ರತಿಯೊಂದು ಅವರೇ ಮಾಡಿದ್ದು. ಖರ್ಚು ವೆಚ್ಚಗಳೆಲ್ಲ ಎಲ್ಲ ಅವ್ರದ್ದೇನೆ. ಅದು ರಾಧಾಕೃಷ್ಣನಿಂದು ಇಬ್ಬರದ್ದು ಒಟ್ಟಿಗೆ ಮಾಡ್ತೀನಿ ಅಂತ ಹೇಳಿದ್ರು. ಇಬ್ಬರದ್ದು ಒಂದೇ ಇದನ್ನಲ್ಲಿ ಸ್ಟೇಜ್ನೆಲ್ಲ ಮಾಡಿದ್ದು. ಆ ಕಡೆ ಒಂದು ನಾ ಕಡೆ ಒಂದು ಒಂದೇ ಸಾಂಪ್ರದಾಯದ ಪ್ರಕಾರನೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೂ ಮಾಡಿದ್ದು. ಭಾಳ ಚೆನ್ನಾಗಿ ಇದು ಮಾಡಿದ್ರು. ಅದನ್ನೆಲ್ಲ ಮರೆಯೋಕ್ಕಾಗದೆ ನಾವು. ಯಾಕಂದ್ರೆ ನನಗೆ ತಂದೆ ಇಲ್ಲೂ ಕೂಡ ಇವರು ತಂದೆಯಾಗಿ ಸಿಕ್ಕಿದ್ರು ನನಗೆ. ಅದು ಯಾವ ಜನ್ಮದ ಪುಣ್ಯ ಅನ್ನೋದು ಗೊತ್ತಿಲ್ಲ ನನಗೆ. ಅಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ಇದು ಮಾಡಿದ್ರು ನನ್ನನ್ನು ಅವರು. ಅವರ ಇಡೀ ದಿನಚರಿ ಎಲ್ಲ ಹೇಗೆ ಇರ್ತಿತ್ತು? ದಿನ ಬೆಳಿಗ್ಗೆ ಎದ್ದೇಳೋರು, ಬೆಳಿಗ್ಗೆ 6 ಗಂಟೆಗೆ ಎದ್ಬಿಡೋರು. 6 ಗಂಟೆಗೆ ಎದ್ದು ಒಂದು ಕಾಫಿ ಕುಡಿಯೋರು. ಅಲ್ಲಿ ಮನೇಲಿ ನಾಯಿಗಳಂತೂ ತುಂಬ ಇಷ್ಟ ಅವರಿಗೆ. ಅಲ್ಲಿ ಕೂತ್ಕೊಂಡ್ರೆ, ಹೊರಗಡೆ ಬಂದು ಅಲ್ಲ ಕೂತ್ಕೊಂಡ್ರೆ, ಕಾಂಬಲ್ಲಿ ಕೂತ್ಕೊಂಡ್ರೆ ಎಲ್ಲ ನಾಯಿಗಳು ಬರೋರು. ಪಕ್ಕದಲ್ಲಿ ಕೂತ್ಕೊಂಡ್ರೆ ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹೋಗೋರು. ವಾಕಿಂಗ್ ಮಾಡೋರು ಮನೆ ಒಳಗಡೆ. ಹೊರಗಡೆ ಪಾರ್ಕ್ ಇತ್ತು, ಪಾರ್ಕ್ ಹೋದ್ರೆ ಜನ ಸೇರಿಬಿಡೋರು. ಒಂದು 2-3 ಸರಿ ಹೋದ್ರೆ ಜನ ಸೇರಿಬಿಟ್ರು. ಆಮೇಲೆ ಮನೆ ಒಳಗಡೆ ವಾಕಿಂಗ್ ಮಾಡೋರು. 1 ಅವರ್ ವಾಕಿಂಗ್ ಮಾಡೋರು. ವಾಕಿಂಗ್ ಮಾಡೋದಾದ್ಮೇಲೆ ಯೋಗ ಮಾಡೋರು. ಯೋಗ, ಮೆಡಿಟೇಷನ್ನು, ಆಮೇಲೆ ಪೂಜೆ ಮಾಡೋರು. ಪೂಜೆ ಮುಗಿಸ್ಕೊಂಡು ಆಮೇಲೆ ಶೂಟಿಂಗ್. ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್. ಆ ಟೈಮಿಂಗ್ಸ್ ಮಾತ್ರ ಪಕ್ಕ ಫಾಲೋ ಮಾಡೋರು. ಶೂಟಿಂಗಿಂದ ಬರೋದು ಅಷ್ಟೇ, ಹೋಗೋದು ಅಷ್ಟೇ, ಕರೆಕ್ಟಾಗಿ ಇದು ಮಾಡೋರು. ಬೇರೆಯವ್ರಿಗೂ ನಮಗೂ ಅದನ್ನೇ ಕಲಿಸಿದ್ದಾರೆ ಅವರು. ನಾವು ಇವತ್ತಿನ ಕೂಡ ಅವ್ರನ್ನ ನೋಡೇ ಕಲ್ತ್ಕೊಂಡಿರೋದು. ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ವಿ ಇವತ್ತು. ಅಷ್ಟೊಂದು ಪ್ರೀತಿ ವಿಶ್ವಾಸ, ಅಷ್ಟೊಂದು ಮಾಡಿದ್ರು ಅಂಥ ಒಂದು. ಹೊರಗಡೆ ಹೋದ್ರೂ ಅಷ್ಟೇ, ಹೋಟ್ಲಲ್ಲಿ ಅವ್ರು 5 ಸ್ಟಾರ್ ಹೋಟ್ಲಲ್ಲಿ ಇದ್ದರೆ ನಮ್ಮ ಪಕ್ಕದಲ್ಲೇ ರೂಮ್ ಮಾಡ್ಕೊಡ್ತಾಯಿದ್ದು. ಅವ್ರು ಏನು ಊಟ ಮಾಡ್ತಾಯಿದ್ರು ನಮ್ಗೆ ಅದೇನೆ. ತಿರುಪತಿಗೆ ಹೋಗ್ತಾಯಿದ್ವಿ, ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ತಿರುಪತಿಗೆ ಹೋಗ್ತಾಯಿದ್ವಿ. ತಿರುಪತಿಗೆ ಹೋದ್ರೂ ಕೂಡ ಅಷ್ಟೇ ತುಂಬ ಜನ ಕರ್ಕೊಂಡು ಹೋಗೋರು, ಮಾಡೋರು. ಅಲ್ಲೂ ವ್ಯವಸ್ಥೆನೂ ಭಾಳ ಚೆನ್ನಾಗಿ ಮಾಡೋರು. ದೇವಸ್ಥಾನಕ್ಕೆ ಎಲ್ಲರೂ ದರ್ಶನಕ್ಕೆ ಹೋಗೋರು. ನಾವು ಒಂದೇ ಸರಿ ಹೋಗ್ತಾಯಿದ್ದೆ, ಅವ್ರ ಜೊತೆಗೆ ಒಂದು ಸರಿ ಹೋಗ್ತಾಯಿದ್ದು. ನಾನೊಂದು ಸರಿ ಕೇಳಿದ್ರು, ಎಲ್ಲ ಹೋಗ್ತಾರೆ ಹೋಗ್ಬಿಟ್ಟು ದರ್ಶನಕ್ಕೆ ಅಂದರು. ನಾನು ಹೇಳಿದೆ, ಒಂದು ಸರಿ ದರ್ಶನ ಮಾಡಿ ಸಾಕು ನಿಮ್ಮ ದರ್ಶನ ಮಾಡ್ತೀನಿ ಸಾಕು ನನಗೆ ಅಂದ. ಬರೇ ಮಾತಾಡ್ತಾ ಇದ್ರು ಕಣ ನೀನು ಅಂತ ಹೇಳಿದ್ರು. ಭಾಳ ಚೆನ್ನಾಗಿ ಇದಾಗಿದ್ರು. ಒಂದ್ಸರಿ ನಾನು ಊರಿಗೆ ಹೋಗಿದ್ದೆ. ಊರಿಂದ ಬಂದೆ ಅವತ್ತು ಚೆನ್ನೈಗೆ ಹೋಗಬೇಕು. ಇಲ್ಲಿಂದ ಕಾರ್ನಲ್ಲಿ, ಚೆನ್ನೈಲಿದ್ದು ಯೋಗ. ಸರಿ, ಚೆನ್ನೈ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ. ಆ ಕಾರ್ನಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನಿದ್ದೆ ಮಾಡಬಾರ್ದು ಅವರಿಗೆ. ನಿದ್ದೆ ಮಾಡಬಾರ್ದು. ಪಕ್ಕದಲ್ಲಿ ನೋಡೋರು ನನ್ನ ನಿದ್ದೆ ನಿದ್ದೆ ಮಾಡ್ದೆ. ಇಲ್ಲ, ನಿದ್ದೆ ಮಾಡಿಲ್ಲ, ಕೂತ್ಕೊಂಡಿದ್ದೀನಿ, ನಿದ್ದೆ ಮಾಡಿಲ್ಲ ಅಂತ. ನಾನು ರಾತ್ರಿ ಎಲ್ಲ ಜರ್ನಿ ಮಾಡ್ಬಿಟ್ಟು ಬಂದಿದ್ದೆ. ನನಗೆ ಭಯ, ನನಗೆ ಎಲ್ಲಿ ನಿದ್ದೆ ಬಂದ್ಬಿಡತ್ತ ಅಂತ. ಹಂಗೆ ಇವ್ರು ನೋಡ್ಕೊಳ್ಳೋದು ಕೂತ್ಕೊಳ್ಳೋದು ಟ್ರೈ ಮಾಡ್ತಾ ಇತ್ತು. ಡ್ರೈವರ್ ಮಾಡ್ತಾ ಇದ್ರು, ಅವರೇ ಡ್ರೈವ್ ಮಾಡ್ತಾ ಇದ್ರು. ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ರು. ಅಯ್ಯೋ ಬೇಡ. ಡ್ರೈವಿಂಗ್ ಇಷ್ಟ ಆಗಿದೆ? ಡ್ರೈವಿಂಗ್ ತುಂಬ ಚೆನ್ನಾಗಿ, ಒಳ್ಳೆ ಇಷ್ಟ, ತುಂಬ ಇಷ್ಟ ಮಾಡೋದು, ಚೆನ್ನಾಗಿತ್ತು. ಆ ಥರ ಒಂದು ಇದಾಗಿ ಬೆಳೆದು ಅಂತಾರೆ. ಅವರ ಆಹಾರ ಪದ್ಧತಿಗಳು ಹೇಗಿದ್ವು? ಆಹಾರನೂ ಅಷ್ಟೇ, ಎಷ್ಟು ಲಿಮಿಟಾಗಿ ಇದು ಮಾಡೋರು. ಎಲ್ಲ ಥರದ್ದು ವೆಜಿಟೇರಿಯನ್ಸ್ ಎಲ್ಲ ಫಸ್ಟ್ ಕ್ಲಾಸಾಗಿ ಇದು ಮಾಡೋರು ಎಲ್ಲರೂ. ಅಕ್ಕಿ ರೊಟ್ಟಿ ಇರ್ಬೋದು, ಆಮೇಲೆ ದೋಸೆ, ಅಕ್ಕಿ ರೊಟ್ಟಿ, ಆಮೇಲೆ ಅವರೆಕಾಳು ಉಪ್ಪಿಟ್ಟಂತೆ, ಅವರೆಕಾಳು ಸೀಸನಲ್ಲಿ ಉಪ್ಪಿಟ್ಟಿಬಿಟ್ಟು ಆ ಥರದ್ದೆಲ್ಲ ತಿನ್ನೋರು. ಅದು ಭಾಳ ಇದು. ಮುದ್ದೆ, ಚಪಾತಿ ಇವ್ರು ತಿನ್ನೋದಕ್ಕಿಂತ ಜಾಸ್ತಿ ಬೇರೆಯವ್ರು ತಿಂತದ್ದು ಜಾಸ್ತಿ. ಅವರು ಶೂಟಿಂಗ್ನ ಡೈಲಿ 20 ಜನ ಕೇಳ್ತಾ ಇದ್ದೆ ನಾನು, ಅದನ್ನು ಮಾಡೋರು ಅವರು. ನಾನು ತಿಂದವ್ರು ಪರವಾಗಿಲ್ಲ, ತಿನ್ನಲಿ ಎಲ್ಲರೂ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಹೇಳೋರು. ಅಷ್ಟೊಂದು ಇದು. ದ್ವಾರಕೇಶ್ವರ ಮನೆಗೆ ಬರೋರು. ಚೆನ್ನೈಲಿರೋದು ದ್ವಾರಕೇಶ್ವರು ಯಾವಾಗಲೂ ಅಲ್ಲೇ ಇರೋರು. ರಾತ್ರಿ 1 ಗಂಟೆ 2 ಗಂಟೆ ಆಗೋದು. ಇಲ್ಲೂ ಅಷ್ಟೇ, ದ್ವಾರಕೇಶ್ವರು ಅವರು ಭಾಳ ಚೆನ್ನಾಗಿದ್ದರು. ನಿಜವಾಗ್ಲೂ ದ್ವಾರಕೇಶ್ವರು ಅವರು ಚೆನ್ನಾಗಿದ್ದಿದ್ರೆ ಎಲ್ಲೋ ಹೋಗ್ಬಿಟ್ಟಿರೋರು. ಅದು ಯಾಕೆ ಹಾಗಾಯಿತು ಅಂತ ಅನಿಸ್ತದೆ ನಿಮಗೆ? ಅವರು ದ್ವಾರಕೇಶ್ವ್ರದ್ದು ತಪ್ಪಿದೆ. ದ್ವಾರಕೇಶ್ವರು ಕೆಲವೊಂದು ವಿಷಯದಲ್ಲಿ ಅವರು ಎದುರು ಮಾತಾಡ್ಬಿಡೋರು. ಅದರಿಂದ ಆ ಥರ ಆಗ್ತಾ ಇದ್ದಷ್ಟು ಹೊರತು ಅವ್ರ ಎದುರನ್ನ ಇನ್ನೊಬ್ಬ ನಾಯಕನಂತ ಹೌದು ಒಂದು ಇದಿತ್ತು ಅವ್ರನ್ನಲ್ಲಿ. ಅದನ್ನ ಬೆಳೆಸ್ಕೊಳ್ಳಿಲ್ಲ ಅಂದರೆ ಇವತ್ತು ದ್ವಾರಕೇಶ್ವರು ಚೆನ್ನಾಗಿರೋರು, ಇವ್ರನ್ನ ಇನ್ನೂ ಒಳ್ಳೆ ಒಂದು ಇದು ಮಾಡಿಬಿಟ್ಟಿರೋರು. ಒಳ್ಳೊಳ್ಳೆ ಸಿನಿಮಾಗಳಂತ ದ್ವಾರಕೇಶ್ವರು ಕೆಲವೊಂದು ತಪ್ಪು ಮಾಡಿದ್ರು ಅವರು. ದ್ವಾರಕೇಶ್ವರು ಆಮೇಲೆ ಇದಾಗೋಯ್ತು, ಸರಿ, ಅವ್ರಿಗೂ ಒಂದಾಯಿತು. ನಮ್ಮ ಮದುವೆಯಲ್ಲಿ ಮತ್ತೆ ಇದಾಗುತ್ತೆ. ಸರಿ, ನಾವೇನು ಮಾಡಿದ್ವಿ, ಮದುವೆ ಕರೆಯೋಕೆ ಹೋಗಿದ್ದು ದ್ವಾರಕೇಶ್ವರನ್ನ. ಇಲ್ಲೇ ವುಡ್ಲ್ಯಾಂಡ್ಸಲ್ಲಿ ರೂಮ್ ಮಾಡಿದ್ರು. ಅವಾಗ ದ್ವಾರಕೇಶ್ವರ ಹೇಳಿದ್ರು, ನಮ್ಮನ್ನು ಹೇಗಾದ್ರು ಮಾಡಿ ಸೇರಿಸ್ಬಿಟ್ಬಿಡ್ರೋ, ನೀವಿಬ್ಬರು ಸೇರಿಕೊಂಡು, ನೀವು ಹೇಳಿದ್ರೆ ಕೇಳ್ತಾನೆ, ಸೇರಿಸ್ಬಿಟ್ಬಿಡಿ ಅಂತ ದ್ವಾರಕೇಶ್ವರ ನಮ್ಮ ಹತ್ರ ಹೇಳಿದರು. ಇನ್ನು ಮದುವೆಗೆ ಬನ್ನಿ, ಮದುವೆ ಬಂದುಬಿಡಿ, ಬನ್ನಿ ಅಂತ ಕರೆದು ಮದುವೆಗೆ ಬಂದರು.
ದ್ವಾರಕೀಶ್ ಅವರು. ಅವತ್ತಿನ ಆಮೇಲೆ ರಾಯರು ಬಂದರು, ಮೋಹನ್ ಮನೆಗೆ ಪಿಕ್ಚರ್ ಮಾಡಿದರು. ಮತ್ತೆ ಶುರುವಾಯಿತು ಅವ್ರದ್ದು. ಮಧ್ಯದಲ್ಲಿ ಇವರು ಗಲಾಟೆ ಮಾಡ್ಕೊಂಡಿರಲಿಲ್ಲ ಅಂದರೆ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋರು. ಅವರು ಖರ್ಚು ಮಾಡ್ಲಿಕ್ಕೆ ಇವತ್ತು ಯಾರು ಮಾಡ್ತಾರೆ ಸರ್? ಇವತ್ತು ಮಾಡ್ತಾರೆ ಅಷ್ಟೇ. ಅವತ್ತಿನ ದಿವಸನೇ ಮಾಡಿದವ್ರು ದ್ವಾರಕೀಶ್. ಹೌದಪ್ಪ. ಅಂತಂತ ಪಿಕ್ಚರ್ ಹೇಳಿದವರು. ಬಾರಿನ ತೆಗೆದು ಎಲ್ಲ ತೋರಿಸಿದೆಲ್ಲ ಅವರೇನೆ ಮಾಡಿದ್ರು. ಅವರಿಬ್ಬರು ಚೆನ್ನಾಗಿರ್ಬೇಕಾಗಿತ್ತು. ಮಧ್ಯದಲ್ಲಿ ಇದು ಮಾಡ್ಕೊಂಡು ಭಾಳ ಇದು ಮಾಡ್ಕೊಂಡು ಆ ಬಗ್ಗೆ ಏನಾದ್ರು ಮಾತಾಡ್ತಿದ್ರೆ? ಇಲ್ಲ, ಏನು ಹೇಳ್ತಾ ಇರಲಿಲ್ಲ. ಅದ್ರ ಬಗ್ಗೆ ವಿಷಯ ಅದ, ಯಾವ ವಿಷಯನೂ ಇದು ಮಾಡ್ತಾ ಇರಲಿಲ್ಲ. ಹೊರಗಡೆ ಯಾವುದೂ ಹೇಳ್ತಾ ಇರಲಿಲ್ಲ. ಅವರು ಮಾಡಿದ್ದು ಅವರು ಅನುಭವಿಸ್ತಾರೆ ಅಂತ ಹೇಳಿದ್ರು. ಏನಾಯ್ತು ದ್ವಾರಕೀಶ್ ಅವ್ರಿಗೆ ಏನಾಯ್ತು? ಯಾಕೆ ಮಾಡ್ಕೋಬೇಕಾಗಿತ್ತು? ಆಪ್ತ ಮಿತ್ರ ತೆಗೆದ್ರು, ಒಳ್ಳೆ ಸಿನಿಮಾಗಳು ಮಾಡಿದರು. ಅದರಿಂದನೇ ಸ್ವಲ್ಪ ಮುಂದೆ ಬಂದೆ. ಮತ್ತೆ ಅವರಿಬ್ಬರು ಜೊತೆಗಿರ್ಬೇಕಾಗಿತ್ತು ಅಂತ ನಮ್ಗೆ ಭಾಳ ಇತ್ತು. ಅದನ್ನು ಮಾಡಬೇಕಾಗಿತ್ತು. ವಿಷ್ಣುವರ್ಧನ್ ಅವ್ರ ಬಗ್ಗೆ ಇರುವ ನೋವುಗಳೇನು ನಿಮಗೆ? ಈ ಸ್ಮಾರಕದ ಬಿಟ್ಟು ಅದು ಆಮೇಲೆ ಬರೋಣ. ಅದಕ್ಕೆ ನನಗೆ ನೋವು ಅಂದರೆ ಅವರು ಈ ಬೇರೆಯವ್ರು ಕೊಟ್ಟಿದ್ದೇ ನೋವು ಜಾಸ್ತಿ ಅವರಿಗೆ. ಅವ್ರ ನೋವು ಅನ್ಸುತ್ತೆ, ಬೇರೆಯವರು ಅವರಿಗೆ ನೋವು ಮಾಡಿದ್ರು. ಅದನ್ನು ಸ್ವಲ್ಪ ಹೇಳಿ. ಬೇರೆಯವರು ಅಂದರೆ ಹೊರಗಡೆಯಿಂದ ಅಭಿಮಾನಿಗಳ ಕಡೆಯಿಂದ ಇರ್ಬೋದು, ರಾಜ್ಕುಮಾರ್ ಅಭಿಮಾನಿಗಳ ಕಡೆಯಿಂದ ಇರ್ಬೋದು, ಆ ಸಿನಿಮಾ ರಿಲೀಸ್ ಆಗುವ ಟೈಮ್ ಗಲಾಟೆಗಳಿರ್ಬೋದು. ಈ ಒಂದು ನೋವು ಕೊಡಬಾರ್ದು. ಆ ನೋವು ಕೊಡಬಾರ್ದು. ಯಾಕೆ ಕೊಡಬೇಕು? ಆದರೆ ಇದು ಇನ್ನೊಂದು ನೋವಾಗಿರುತ್ತೆ. ಈ ದ್ವಾರಕೀಶ್ ಅವರು ಈ ಥರ ಮಾಡಿದ್ರಲ್ಲ ಅನ್ನೋದು ಒಂದು ನೋವಿರುತ್ತೆ. ಯಾಕೆ ನಾನು ಇಷ್ಟು ಇದು ಮಾಡಿದ್ರೂ ಕೂಡ ಈ ಥರ ಮಾಡ್ತಾ ಇರಲ್ಲ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕೆಲವೊಬ್ಬರು ಮಾಡಿರ್ಬೋದು. ಆ ಒಂದು ನೋವು ಇರುತ್ತೆ ಅವರಿಗೆ. ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೂ ಒಂದು ಇದಾಯಿತು. ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ಚೆನ್ನಾಗೇ ಇದ್ದರು. ಅವರು ಕೂಡ ಇದು ಮಾಡಿದ್ರು ಮುತ್ತಿನಾರ ಆದಮೇಲೆ. ಅವ್ರಿಗೂ ಅದೆಲ್ಲ ನೋವು ಇರುತ್ತೆ ಸ್ವಲ್ಪ. ಇಷ್ಟಿಷ್ಟು ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿನೂ ಕೂಡ ಆ ಒಂದು ಇದು ಮಾಡಿದ್ರೆ ಯಾರೋ ಮಾತು ಕೇಳ್ಕೊಂಡು ಏನೋ ಮಾಡಿರ್ತಾರೆ ಅವರುಗಳು. ಯಾಕೆ ಮಾಡಬೇಕಾಗಿತ್ತು? ಬೆಳೆಯೋದನ್ನು ನೋಡಬೇಕು. ಇವರು ಬೆಳಿಬೇಕು, ಅವ್ರನ್ನೂ ಬೆಳೆಸ್ಬೇಕು. ಹಾಗೆ ಮಾಡಬೇಕು. ವಿಷ್ಣುವರ್ಧನ್ ಅವರಿಗೆ ಸಿನಿಮಾದ ಬಗ್ಗೆ ಯಾವ ರೀತಿಯ ಕಾಳಜಿ ಇತ್ತು? ಅವ್ರು ಮನೆಯಲ್ಲಿ ಸಿನಿಮಾದ ಬಗ್ಗೆ ಮಾತಾಡ್ತಿದ್ರ, ಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ತಿದ್ರ? ಮನೇಲಿ ಸಿನಿಮಾದ ಬಗ್ಗೆ ಏನು ಮಾತಾಡ್ತಾ ಇರಲಿಲ್ಲ. ಮನೆಗೆ ಬಂದರು ಅಂದರೆ ಸಿನಿಮಾದ ಯಾವುದನ್ನು ತರ್ತಾ ಇರಲಿಲ್ಲ. ಮನೆಯಲ್ಲಿ ಏನಿದ್ರು ಹೊರಗಡೆನೆ. ಮನೇಲಿ ಸಿನಿಮಾದ ಬಗ್ಗೆನೇ ಮಾತಾಡ್ತಾ ಇರಲಿಲ್ಲ ಅವರು. ಮನೇಲಿ ಏನಿದ್ರು ಮನೇಲಿ ಮಾತಾಡ್ಕೊಂಡಿರೋರು. ನನ್ನ ಸಿನಿಮಾದ ಬಗ್ಗೆನೇ ಇರಲಿಲ್ಲ. ಆ ಒಂದು ಇದನ್ನೆಲ್ಲ ಚೆನ್ನಾಗಿಲ್ಲ. ಹೊರಗಡೆ ಏನಿದ್ರು ರೂಮ್ ಹಾಕೋರು, ಅಲ್ಲಿ ಹೋಗೋರು, ಅಲ್ಲಿ ಡಿಸ್ಕಷನ್ ಮಾಡೋರು ಅಷ್ಟೊಂದು ಮನೆಯಲ್ಲಿ ಇರಲಿಲ್ಲ ಸಿನಿಮಾದ ಬಗ್ಗೆ. ಇಲ್ಲ, ಕೆಲವು ಸರಿ ಯಾರು ಪ್ರೊಡ್ಯೂಸರ್ ಬಂದ್ರೆ ಗಾರ್ಡನ್ ಮಾತ್ರ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅದು ಬಿಟ್ಟರೆ ಇನ್ನೂ ಆ ಥರದ್ದೇನೇ ಇರಲಿಲ್ಲ. ಅಂಬರೀಷ್ ತುಂಬ ಬರ್ತಾ ಇದ್ರು. ಅವ್ರವರು ಭಾಳ ಕ್ಲೋಸ್ ಬರ್ತಾ ಇದ್ರು. ಇಲ್ಲಿ ಚೆನ್ನೈನಲ್ಲಿ ಇರ್ಬೇಕಾದ್ರು ಬರ್ತಾ ಇದ್ರು, ಇಲ್ಲಿ ಇರ್ಬೇಕಾದ್ರು ಬರ್ತಾ ಇದ್ರು. ಎಲ್ಲ ಸುಮಾರು ಆಲ್ಮೋಸ್ಟ್ ಎಲ್ಲರೂ ಬರೋರು. ಚೆನ್ನೈನಲ್ಲಿ ಇರ್ಬೇಕು ಎಲ್ಲ ಬರೋರು. ಚಿರಂಜೀವಿ ಬರೋರು, ರಜನಿಕಾಂತ್ ಬರೋರು, ಮನೇಲಿ ಪಾರ್ಟಿ ಮಾಡೋದು. ಆಮೇಲೆ ಮಮ್ಮೂಟಿ ಬರೋರು, ರಜನಿಕಾಂತ್, ಮಮ್ಮೂಟಿ, ಆಮೇಲೆ ಮೋಹನ್ ಲಾಲು, ಆಮೇಲೆ ಸತ್ಯರಾಜ್ ಬರೋರು, ವಿಜಯಕಾಂತ್ ಬರೋರು, ಎಲ್ಲ ಬರೋರು. ಅಲ್ಲಿಗೆ ಪ್ರತಿಯೊಬ್ಬರನ್ನು ಚೆನ್ನೈಲಿ ಇರ್ಬೇಕು ಎಲ್ಲ ಬರ್ತಾಯಿದ್ರು. ಇಲ್ಲೂ ಕಮಲಾಸನ್, ಚಿರಂಜೀವಿ ಎಲ್ಲ ಬಂದಿದ್ರು. ಇಲ್ಲಿ ಮನೆ ಕೂಡ ತುಂಬ ಇದಾಗಿದ್ದರು. ಅಷ್ಟೊಂದು ಇಟ್ಕೊಂಡಿದ್ರು. ವಿಷ್ಣುವರ್ಧನ್ ಅವರಿಗೆ ಮತ್ತು ಭಾರತಿ ಅಥವಾ ಅವರ ಸಂಸಾರ, ಅದು ನಿಮ್ಮ ದೃಷ್ಟಿಯಲ್ಲಿ ಏನು, ಹೇಗೆ? ಅವರು ಚೆನ್ನಾಗಿದ್ದರು. ಅವರವರು ಚೆನ್ನಾಗಿದ್ರು. ಯಾವುದೂ ಇದನ್ನು ತೋರಿಸ್ಕೊಡ್ತಾ ಇರಲಿಲ್ಲ. ಚೆನ್ನಾಗಿದ್ರು, ಫಸ್ಟ್ ಕ್ಲಾಸ್ ಆಗಿದ್ರು ಅವರು. ಆ ಒಂದು ವಿಷಯದಲ್ಲಿ ಏನೂ ಇರಲಿಲ್ಲ. ಮತ್ತು ಈ ಮಕ್ಕಳು ಇಬ್ಬರು, ಚಂದನಾ, ಕೀರ್ತಿ ಅಂತ ಹೇಳ್ಬಿಟ್ಟು, ಅವರು ಕಾಲೇಜಿಗೆ ಬಂದಮೇಲೆ ಅವ್ರನ್ನ ಅಡಾಪ್ಟ್ ಮಾಡ್ತಾರೆ. ಇಲ್ಲೇ ಕಾಲೇಜಿಗೆ ಇಲ್ಲಿಂದನೇ ಸೇರಿಸ್ತಾರೆ ಇವರು. 10th ಬಂದಮೇಲೆ 10th ಇಲ್ಲೇ ಸೇರಿಸ್ಬಿಟ್ಟು. ಭಾರತಿ ಅಕ್ಕನ ಮಕ್ಕಳಲ್ಲ, ತಂಗಿ ಮಕ್ಕಳು ಇಬ್ಬರು ತಂಗಿದು ಒಂದೊಂದು ಅಡಾಪ್ಟ್ ಮಾಡ್ಕೊಂಡಿರೋದು. ಕಾಲೇಜಿಗೆ ಬಂದಮೇಲೆ ಮಾಡ್ಕೊಂಡಿರೋದು. ಅದು ಮೊದಲೆಲ್ಲ ಕಾಲೇಜಿಗೆ ಬಂದಮೇಲೆ ಮಾಡಿಕೊಂಡು ಇದು ಮಾಡಿರೋದು. ಆಮೇಲೆ ಅಡಾಪ್ಟ್ ಮಾಡ್ಕೊಂಡಿರೋದು. ಆಮೇಲೆ ವಿಷ್ಣುವರ್ಧನ್ ಅವರ ಆಧ್ಯಾತ್ಮದ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಅದು ಎಲ್ಲಿಂದ ಶುರು ಆಯ್ತು? ಅದು ಬನ್ನಂಜಿ ಅವ್ರದ್ದು ಕ್ಯಾಸೆಟ್ಗಳು ಬರೋದು. ಮೊನ್ನೆ ಏನು ಮಾಡೋರು, ಈ ಮೆಡಿಟೇಷನ್ ಮಾಡ್ಬೇಕಾದ್ರೆ ಅದನ್ನ ಹಾಕೊಳ್ಳೋರು. ಅಲ್ಲಿಂದನೇ ಶುರು ಆಯ್ತು ಅವ್ರಿಗೆ. ಒಂದು ಆಧ್ಯಾತ್ಮದ ಒಲವು ಸ್ಟಾರ್ಟ್ ಆಗಿದ್ದೆ ಬನ್ನಂಜಿ ಅವರಿಂದ. ಬನ್ನಂಜಿಯವ್ರು ಬರೋರು ಮನೆಗೆ. ಆಮೇಲೆ ಸ್ವತಃ ಬನ್ನಂಜಿಯವ್ರು ಗೊತ್ತಾಗಿ ಬನ್ನಂಜಿಯವ್ರ ಮನೆಗೆ ಬಂದರು. ಸುಮಾರು ಸರಿ ಬಂದರು ಬನ್ನಂಜಿಯವ್ರ ಮನೆಗೆ. ಆವಾಗ ಇನ್ನೂ ಜಾಸ್ತಿ ಆಯಿತು, ಆಧ್ಯಾತ್ಮದ ಕಡೆಗೆ ಜಾಸ್ತಿ ಆಯಿತು ಅವರಿಗೆ. ಮನೆಯಲ್ಲೂ ಅಷ್ಟೇ ಹೋಮಗಳು ಮಾಡೋ, ಪ್ರತಿ ತಿಂಗಳು ಹೋಮ ಮಾಡೋರು. ಆಮೇಲೆ ನವರಾತ್ರಿನಲ್ಲಿ ಚಂಡಿಕಾಯಾಗ ಮಾಡೋರು. ಭಾಳ ಶ್ರದ್ಧೆಯಿಂದ ಮಾಡೋರು. ಅದನ್ನೆಲ್ಲ ಎಲ್ಲ ನಾನೇ ಅರೇಂಜ್ ಮಾಡಿಸಿದ್ನಿ. ಎಲ್ಲ ನಾನೇ. ಒಂದ್ಸರಿ ನಾನು ಬಂದಿದ್ದೆ. ಹೌದು, ಅವಾಗ ವಿಗ್ಗಿರ್ಲಿಲ್ಲ. ಅದು ನಾನೇ ಕರಿಬೇಕು ಎಲ್ಲರನ್ನು. ಪ್ರತಿಯೊಬ್ಬನು ಇಂಡಸ್ಟ್ರಿನವ್ರು ಆಗಿರ್ಬೋದು, ಯಾರೇ ಆಗಿರೋದು, ಮನೆಯವರು ಎಲ್ಲ ನಾನೇ ಕರಿಬೇಕು. ನಾನು ಕರೆಯಲ್ಲ ಅನ್ನೋ ಮುಂದೆ ಕೇಳ್ತಾ ಇಲ್ಲ. ನೀನೇ ಕರಿಬೇಕು. ನೀನು ಕರೆದಬಾರ್ದು, ನಾನು ಕರೆದ ಬರಲ್ಲ ಅನ್ನೋದು. ನಾನೇ ಕರಿತಾ ಇದ್ದಿದ್ದು. ಅಷ್ಟೊಂದು ನನ್ನ ಮೇಲೆ ಯಾಕೆ ಇದು ತೋರಿಸಿದ್ರು ನನಗೆ ಗೊತ್ತಾಗ್ತು. ಎಲ್ಲಿ ಸಂಬಂಧನೋ ಏನೋ ಅಂತ ನನಗೆ ಇವತ್ತಿಗೂ ಅದು ಇದಾಗ್ತಾ ಇಲ್ಲ. ನನಗೆ ದೇಹದ ಫಿಟ್ನೆಸ್ ಬಗ್ಗೆ ಏನು ಮಾಡ್ತಾ ಇದ್ರು? ಅವರೇನೋ ಇದನ್ನ ಕೊಬ್ಬು ತೆಗೆಸ್ಕೊಂಡ್ರು ಇತ್ಯಾದಿ ಅಂತೇನು? ಅದೆಲ್ಲ ಸುಮ್ಮನೆ ಸುಳ್ಳು. ಅದದು ಎಲ್ಲ ತುಂಬ ಜನ ಹೇಳಿದರು. ಆದರೆ ಅದು ಆ ಥರದ್ದೆಲ್ಲ ಏನಿರಲಿಲ್ಲ. ಬರೀ ಯೋಗ, ಮೆಡಿಟೇಷನ್ನು, ವಾಕಿಂಗು, ಸ್ವಿಮ್ಮಿಂಗು, ಬ್ಯಾಡ್ಮಿಂಟನ್ನು ಇದೆಲ್ಲನೇ ಇದು ಮಾಡೋರು ಅಷ್ಟು. ಬೇರೆ ಶುಗರ್ ಇತ್ತಲ್ವ,
ಶುಗರ್ ಇದ್ರೂ ಭಾಳ ಇದಾಗ್ಬಿಡುತ್ತೆ. ಅವ್ರ ತಾಯಿಯವ್ರಿಗೂ ಇತ್ತು ಅವ್ರ ಮನೇಲಿ ಎಲ್ರಿಗೂ ಇತ್ತು ಶುಗರ್, ಅವ್ರ ಅಕ್ಕ ತಂಗಿ ಎಲ್ರಿಗೂ ಇತ್ತು. ಇವ್ರೇನೋ ನೆಗ್ಲೆಕ್ಟ್ ಮಾಡಿದ್ರ? ನೆಗ್ಲೆಕ್ಟ್ ಮಾಡಿದ್ರು ಅವರು. ನೆಗ್ಲೆಕ್ಟ್ ಮಾಡಿದ್ರು ಅಂದರೆ ಅದು ಕರೆಕ್ಟಾಗಿ ಮೆಡಿಸಿನ್ ತೊಗೊಂಡ್ರು ಕೂಡ ಈ ಆಯುರ್ವೇದಿಕ್ ಅದು ಇದು ಎಲ್ಲ ತೊಗೊಳೋರಲ್ವಾ, ಎಲ್ಲ ಮಿಕ್ಸ್ ಆಗಿರುತ್ತೆ. ಆ ಒಂದು ಅದು ಕೂಡ ನಾನು ಹೇಳ್ತಾ ಇದ್ದೆ, ಒಂದು ತಗೊಳ್ಳಿ ಯಾವುದೋ ಒಂದು ತಗೊಳ್ಳಿ ಅಂತ ಹೇಳ್ತಾ ಇದ್ದೆ ನಾನು. ಎಲ್ಲವನ್ನೂ ಮಾಡೋರು. ಏನಾಗುತ್ತೆ ಅಂದರೆ 4 ಜನ 4 ಹೇಳ್ತಾ ಇದು ತೊಗೊಂಡ್ರೆ ಇದು ಸರಿ ಹೋಗುತ್ತೆ, ಇದು ತೊಗೊಂಡ್ರೆ ಸರಿ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಮೈಂಡ್ ಏನಾಗುತ್ತೆ, ಓ ಹೌದೇನೋ ವಾಸಿ ಆಗ್ಬಿಡುತ್ತೇನೋ ಅಂತ ಒಂದು ಆ ಮೈಂಡಿಗೆ ಬರುತ್ತೆ. ಅದು ಅವ್ರು ತಪ್ಪು ಅಂತ ನಾವು ಹೇಳಲಿಕ್ಕಾಗಲ್ಲ. ಆವಾಗ ಅದು ಮಾಡಿರ್ತಾರೆ, ಅದರಿಂದ ಎಫೆಕ್ಟ್ ಆಗಲಿಕ್ಕೆ ಚಾನ್ಸಸ್ ಇದೆ. ಸುಮಾರು ಜನ ಡಾಕ್ಟರ್ಸು ನನಗೆ ಅದನ್ನೇ ಹೇಳಿದ್ದು, ಎಲ್ಲ ಮಿಕ್ಸ್ ಆಗ್ಬಿಟ್ರೆ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಕಂಟ್ರೋಲ್ ಆದ್ರೂ ಕಂಟ್ರೋಲ್ ಇತ್ತು. ಯಾವ ಕಾರಣಕ್ಕೆ ಕೋಪ ಮಾಡೋರು ಅವರು? ಕೋಪ ಕೆಲವು ಸರಿ ಕೋಪ ಬರೋದು, ಆದರೆ ಕಂಟ್ರೋಲ್ ಅದೇ ಥರನೇ ಮಾಡ್ಕೊಳ್ಳೋರು. ಕೋಪ ಬಂದ್ರೂ ಸ್ವಲ್ಪ ಹೊತ್ತಷ್ಟೇ, ಜಾಸ್ತಿ ಹೊತ್ತು ಇರ್ತಾ ಇರಲಿಲ್ಲ. ಮತ್ತೆಂದು ನಿಮ್ಗೆ ಹೊಡೆಯಲಿಲ್ಲ? ಇಲ್ಲ ಅದೇ ಹೇಳೋದೇ ಫಸ್ಟ್ ಹೇಳಿದ್ದೆ ನಾನು. ಅದು ಆಮೇಲೆ ಬರಲೇ ಇಲ್ಲ, ಆಮೇಲೆ ಭಾಳ ಹತ್ರ ಆಗ್ಬಿಟ್ವಲ್ಲ ನಾವು. ಅದು ನಿಜವಾಗ್ಲೂ ನನಗೆ ಅದನ್ನು ಮರೆಯೋಕ್ಕಾಗಲಿಲ್ಲ ಇವತ್ತಿನ. ವಿಷ್ಣುವರ್ಧನ್ ಅವ್ರಿಗೂ ಇಷ್ಟದ ಊಟ ಏನು? ಅಕ್ಕಿ ರೊಟ್ಟಿ, ಉಪ್ಪಿಟ್ಟು, ಚಪಾತಿ, ಮುದ್ದೆ, ಗಸಗಸೆ ಪಾಯಸ ಇದೆಲ್ಲ ಭಾಳ ಇಷ್ಟ ಅವ್ರಿಗೆ. ನಾನ್ ವೆಜ್ ತಿನ್ನೋರು, ಅದನ್ನು ಇದು ಮಾಡ್ತಾಯಿದ್ರು. ಆದ್ರೆ ಭಾಳ ಕಡಿಮೆ ಇದು, ಮನೆಯಲ್ಲೆಲ್ಲ ಏನು ಮಾಡ್ತಾ ಇರಲಿಲ್ಲ. ಭಾಳ ಇಷ್ಟಪಡ್ತೀನಿ. ಅವ್ರಿಗೆ ಕೊನೆಗೆ ಒಳ್ಳೆಯ ಸಿನಿಮಾ ಸಿಕ್ಲಿಲ್ಲ ಅಂತ ಏನಾದ್ರು ನೋವಿತ್ತ? ಒಳ್ಳೆ ಸಿನಿಮಾಗಳು ಮಾಡಿದ್ರು, ಆದ್ರೂ ಓಡಲಿಲ್ಲ. ಅದೊಂದು ಕೊರಗಿದ್ದೇ ಇರುತ್ತೆ, ಅದಿರುತ್ತೆ. ಸಾಯಿಬಾಬಾ ಪಿಕ್ಚರ್ ಮಾಡ್ಬೇಕು ಅಂತಿದ್ದು ನೆಕ್ಸ್ಟ್ ಮಾಡಿರೋರು ಸಾಯಿಬಾಬಾ ಪಿಕ್ಚರ್. ಸಿನಿಮಾಗಳು ಒಳ್ಳೆ ಬಂದ್ರೂ ಕೆಲವು ಓಡ್ತಾ ಇರಲಿಲ್ಲ. ಎಂಥ ಪಿಕ್ಚರ್ಗಳು ಬಂದು ಓಡಲಿಲ್ಲ. ಕೆಲವು ಪಿಕ್ಚರ್ ತುಂಬ ಚೆನ್ನಾಗೇ ಹೋಯ್ತು. ಆದರೆ ಆ್ಯಕ್ಟಿಂಗು, ಆ ಕಣ್ಣು ಹೆಂಗೆ ಆ್ಯಕ್ಟಿಂಗ್ ಮಾಡೋರು ತುಂಬ. ಒಂದ್ಸರಿ ಚೆನ್ನೈನಲ್ಲಿ ನಾನು ಜಯಸಿಂಹ ಪಿಕ್ಚರು ಆಯಿತು. ಜಯಸಿಂಹ ಪಿಕ್ಚರಲ್ಲಿ ಪಿ ವಾಸು ಅವರು, ನಾನು ಶೂಟಿಂಗಿನ ಹೋಗಿದ್ದೆ. ನಾನು ಅಜ್ಜಿಯವ್ರನ್ನ ಕರ್ಕೊಂಡಾಗಿ ಶೂಟಿಂಗ್ ಹೋಗ್ಕೊಂಡು ಅಂತ ಆವಾಗ ಹೇಳಿದ್ರು, ಒಂದು ಸೀನ್ ಮಾಡಬೇಕು, ಮಾಡ್ತೀಯಾ ಅಂದರು. ನಾನು ಮಾಡ್ತೀನಿ ಅಂದೆ. ಸರಿ, ಆಮೇಲೆ ಆಯಿತು. ಮಾರನೇ ದಿವಸ ವಾಸವ್ರು ಹೇಳಿದ್ರು ಬಂದುಬಿಡು ಅಂತ ಹೇಳಿದರು. ಆಮೇಲೆ ಸರಿ ಮಾರನೇ ದಿವಸ ಏನು ಮಾಡಿದೆ, ಎಲ್ಲ ಇವರು ತಾಯಿಯವರು ಬಂದರು. ನಾನು ಆವಾಗ ಟೊಯೋಟಾ ಕಾರ್ ಇತ್ತು, ಅವನ್ನ ಟೊಯೋಟಾ ಕಾರ್ನಲ್ಲಿ ಕರ್ಕೊಂಡ್ಬಂದ್ಬಿಡು ಅಂದರು. ನಾನು ರಾಧಾಕೃಷ್ಣ ಎಲ್ಲ ಹೋದ್ವಿ ಟೊಯೋಟಾ ಕಾರ್ನಲ್ಲಿ. ಅಜ್ಜಿನೂ ಕರ್ಕೊಂಡು ಬಂದ್ಬಿಡು. ನಾವು ಹೋಗಿ ಸರಿ ಹೋಗಿ ಹೇಳಿದ್ರು, ನನಗಿಂತ ಸ್ಮಾರ್ಟ್ ಆಗಿದ್ದಾನಲ್ಲಪ್ಪ ಅವನು, ಬಂದ್ಬಿಟ್ನಲ್ಲಪ್ಪ ಅವನು ಅಂದರೆ ಕಾರಿನಿಂದ ಇಳಿತಾ ಇದ್ದಾನೆ. ಅಂದರೆ ಕಾರಿಂದ ಇಳಿದ ತಕ್ಷಣ ಹೇಳ್ತಾ ಇದ್ದಾರೆ, ನಿಮ್ಮ ಚೆನ್ನಾಗಿ ನೋಡಿ ನನಗಿಂತ ಇದು ಮಾಡಕ್ಕೆ ಬಂದ್ಬಿಟ್ರೆ, ಆ್ಯಕ್ಟಿಂಗ್ ಮಾಡಕ್ಕೆ ಬಂದ್ಬಿಟ್ಟ ಅಂದರು. ಸರಿ, ರಾಜಾರಾಮ್ ಅವರು ಕ್ಯಾಮ್ರಾಮೆನ್. ಅಲ್ಲಿ ಮಹಾಲಕ್ಷ್ಮಿ ಇಂಟ್ರಡಕ್ಷನ್ ಸೀನಲ್ಲಿ ಒಂದು ಕೋಳಿ ತಲೆ ಮೇಲೆ ಇಟ್ಟಿರ್ತಾರೆ, ಕೋಳಿಯಿಂದ ಶೂಟ್ ಮಾಡ್ತಾರೆ. ಅದ್ರಿಗೆ ಮಾಡಿದೆ, ಮುಗಿಸ್ಬಿಟ್ಟೆ. ಒಂದೇ ಶಾಟ್ನಲ್ಲಿ ಮುಗಿದಾಯ್ತು. ಸರಿ, ರಾಜಾರಾಮ್ ಅವರು ಹೇಳಿದರು, ಒಂದೇ ಶಾಟ್ನಲ್ಲಿ ಮುಗಿಸ್ಬಿಟ್ಟ ಕಣ ಒಂದಿಂದ, ಏನೋ ಅಷ್ಟು ಬಗ್ಗೆ ಇದು ಮಾಡ್ಬಿಟ್ನ ಅಂದರು. ಖುಷಿ ಅವ್ರದ್ದು ಅವರಿಗೆ. ಸರಿ, ಆಮೇಲೆ ತುಂಬಾ ಖುಷಿಯಾಗಿ ಹೇಳಿದ್ರು. ಮಾರನೇ ದಿವಸ ಏನು ಮಾಡಿದ್ರು, ಮತ್ತೆ ವಾಸು ಅವರು ಫೋನ್ ಮಾಡಿದರು, ಮಾಡು ಇನ್ನೊಂದು ಸೀನ್ ಇದೆ ಮಾಡು. ಏನು ಅವನು ಹಾಳು ಮಾಡೋಕ್ಕೆ ಏನು ಅವನು ಹಾಳು ಮಾಡ್ತೀರಿ ನೀವು? ಇಲ್ಲ ಬರಲ್ಲ ಅವನು ಅಂದರು. ಅಷ್ಟೇ ಲಾಸ್ಟಾಗಿ ಹೋಯ್ತು. ಆಮೇಲೆ ಭಾಳ ಖುಷಿ ಪಟ್ರು ಅವತ್ತು. ಅವ್ರದ್ದೇ ಕಾರಲ್ಲಿ ಕರ್ಕೊಂಡೋಗಿ ಆದ್ಮೇಲೆ ಮಾಡಿ ಭಾಳ ಇದಾಗಿತ್ತು. ಆಮೇಲೆ ಒಂದು ಸರಿ ಏನಾಯಿತು, ಚೆನ್ನೈನಲ್ಲಿದ್ದು. ಚೆನ್ನೈನಲ್ಲಿ ಇರುವಾಗ ಅಮ್ಮವ್ರ ತಮ್ಮ ಶೇಷಾದ್ರಿ ಅಂತ ಫಿಲ್ಮ್ ಡೈರೆಕ್ಟ್ರು ಮಾಡಿದಲ್ಲ, ಅವ್ರಿಗೂ ನನಗೂ ಸ್ವಲ್ಪ ಕ್ಲಾಶ್ ಆಯಿತು. ಕ್ಲಾಶ್ ಆದರೂ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟೆ. ಇವ್ರಿಗೆ ಹೇಳಲೇ ಇಲ್ಲ. ಹೋಗ್ತೀನಿ ಸರಿ, ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಸುಮ್ಮನೆ ಹೋಗ್ತಾನೆ, ಇಲ್ಲ ಊರಿಗೆ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಊರಿಗೆ ಹೋಗಿದ್ದೀನಿ ಅಂತ ಹೇಳಿದೆ, ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಏನು ಮಾಡಿದೆ, 4-5 ತಿಂಗಳಾದ್ಮೇಲೆ ಫೋನ್ ಮಾಡಿದೆ, ರಾಧಾಕೃಷ್ಣ ಹತ್ರ ಮಾತಾಡೋಣ ಅಂತೇಳ್ಬಿಟ್ಟು. ಇವರೇ ತೊಗೊಂಡು ಯಾರು ಮಾತಾಡೋಣ? ನಾನು ಶ್ರೀಧರ್. ಯಾವ ಶ್ರೀಧರ್? ನಿಮ್ಮನ್ನು ಹೇಳಿದ್ನಲ್ಲ ಶ್ರೀಧರ್. ಎಲ್ಲಿದೆಯಾ ಅಂದರು. ಇಲ್ಲೇ ಇದ್ದೀನಿ, ಪಕ್ಕದಲ್ಲಿ ಇದ್ದೆ. ಬರ್ತೀಯ ಅಂದರೆ ಬರಲ್ಲ ಅಂದೆ. ಸರಿ, ಹಾಗಾದರೆ ನಾನೇ ಬರಲ್ಲ ಅಲ್ಲಿಗೆ. ನೀವು ಬರೋದು ಬೇಡ, ನಾನು ಬರಲ್ಲ, ನೀವು ಸುಮ್ಮನೆ ಮಾಡಬೇಡಿ ನೀವು. ಇಲ್ಲ ನಾನೇ ಬರ್ತೀನಿ ಇರೋ, ಯಾವ ಜಾಗದಲ್ಲಿ ಇದೆಯಾ ಅಂದರೆ. ಇಲ್ಲ ಬರ್ತೀನಿ, ಮನೆಗೆ ಬರ್ತೀನಿ ಅಂತ. ಸರಿ, ಮನೆಗೆ ಹೋದೆ. ಮನೆಗೆ ಹೋದ್ರೆ ಇಲ್ಲ ಶೂಟಿಂಗ್ ಹೋಗ್ಬಿಟ್ಟಿದ್ರು, ವಾಹಿನಿ ಸ್ಟುಡಿಯೋಲಿ ಶೂಟಿಂಗ್. ವಾಹಿನಿ ಸ್ಟುಡಿಯೋ ಆಮೇಲೆ ಹೋದೆ, ಅಲ್ಲಿ ಮನೆಗೆ ಬಂದೆ. ಅವ್ರು ಶೇಷಾದ್ರಿಗೆ ಹೇಳಿದ್ರು ಕರ್ಕೊಂಡು ಬಂದ್ಬಿಡು ಅಲ್ಲಿಗೆ ಸ್ಟುಡಿಯೋಗೆ ಅಂದರು. ಆಮೇಲೆ ಅಲ್ಲಿ ಹೋಗಿದ ತಕ್ಷಣವೇ ಕಟ್ಟಿಟ್ಕೊಂಡು ಅಳ್ತಾ ಇದ್ದಾರೆ, ಯಾಕೆ ನಾನು ಬಿಟ್ಟು ಹೋದೆ ನೀನು ಅಂತ. ನನಗೆ ಇಷ್ಟ ಆಗಿಲ್ಲ, ಇವರೆಲ್ಲ ಮಾಡೋದು ನನಗೆ ಇಷ್ಟ ಆಗಲ್ಲ, ನನಗೆ ನಾನು ಇರಲ್ಲ. ನೀವು ಹೊರಗಡೆ ಎಲ್ಲರೂ ಇರ್ತೀರಾ, ಬರ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ. ನಾನು ಹೊರಗಡೆ ಮನೆ ಮಾಡ್ತೀರಾ, ಬಂದಿರ್ತೀನಿ. ಅಲ್ಲಿ ಮಾತ್ರ ನನ್ನ ಕರಿಬಿಡಿ, ನಾನು ಬರೋಲ್ಲ ಅಂತೇಳಿ. ನೀನು ಈಗ ಹೇಳ್ಬಾರ್ದು ನನ್ನ ಹತ್ರ. ಇಲ್ಲ, ನಾನು ಹೇಳೋದಾಗೇನೆ. ಸರಿ, ಆಮೇಲೆ ಅಳಕ್ಷ ಮಾಡಿದ್ರು. ಆಮೇಲೆ ಇಲ್ಲೇ ಒಂದು ಶಾಟ್ ಮುಗಿಸ್ಕೊಂಡ್ಬಿಡ್ತೀನಿ, ಇರು ಊಟ ಮಾಡೋಣ ಜೊತೆಗೆ ಅಂದರು. ಇಲ್ಲ, ನಾನು ಊಟಕ್ಕೆಲ್ಲ ಹೊರಟೋಗ್ತೀನಿ. ಇಲ್ಲ ನನ್ನ ಜೊತೆ ಊಟ ಮಾಡಲೇಬೇಕು ನೀವು.
ಅವ್ರು ಮೇಕಪ್ ಮ್ಯಾನ್ ಶ್ರೀನಿವಾಸನ ಅಂತಿದ್ರು, ಅವ್ರನ್ನೆಲ್ಲ ಕರೆದ್ರು. ಅವ್ನು ಬಿಡ್ಬೇಡಿ, ಓಕೆ ಕೂರಿಸ್ಕೊಳ್ಳಿ ಅಂದರು. ಸರಿ, ಶಾರ್ಟ್ ಮುಗಿಸ್ಕೊಂಬಂದರು. ಎಲ್ಲ ಕೂತ್ಕೊಂಡು ಒಟ್ಟಿಗೆ ಬೇರೆ ಕಡೆಯಿಂದ ಒಳ್ಳೆ ಊಟ ತರಿಸಿದ್ರು. ಊಟ ಮಾಡಿದ್ವಿ. ಊಟ ಮಾಡಿದ ತಕ್ಷಣ ನಾನು ಹೊರಡ್ತೀನಿ ಹಿಂದೆ, ಊರಿಗೆ ಹೋಗ್ಬೇಕು, ಹೊರಡ್ತೀನಿ. ಊರಿಗೆಲ್ಲ ಹೋಗೋಕ್ಕಾಗಲ್ಲ. ಇಲ್ಲ, ನಾನು ಬಟ್ಟೆ ತಂದಿಲ್ಲ, ಊರಿಗೆ ಹೋಗ್ತೀನಿ. ಅವರು ಟೈಲರ್ ನಾಗರಾಜನ್ ಕರೆದ್ರು. 10 ಜೊತೆ ಬಟ್ಟೆ ರೆಡಿ ಮಾಡ್ಕೊಂಬ ಅಂದರು. ಅವ್ನು ಬಟ್ಟೆ ಸಾಯಂಕಾಲದೊಳಗೆ ಬಟ್ಟೆ ರೆಡಿ 10 ಜೊತೆ ಬಟ್ಟೆ ರೆಡಿ ಮಾಡ್ಕೊಂಬಂದರು. ನೀನು ನನ್ನ ಜೊತೆ ಬರಲೇಬೇಕು ಮನೆಗೆ. ಸರಿ, ಆಮೇಲೆ ಹೋದೆ. ಮತ್ತೆ ಶುರುವಾಯ್ತು ನಾವು. ಈಗೆಲ್ಲ ಭಾಳಷ್ಟು ಅಷ್ಟೊಂದು ಪ್ರೀತಿ ವಿಷಾದ ಮಾಡೋದು, ಅಷ್ಟೊಂದು ನಂಬಿಕೆ ಇಟ್ಟಿದ್ರು ನನ್ನ ಮೇಲೆ. ಆ ನಂಬಿಕೆ ನಾನು ಕೂಡ ಉಳಿಸ್ಕೊಂಡಿದ್ದೆ. ಹೊಡೆದು 2009 ಅವರು ಯಾವತ್ತು ಇದಾಗ್ತಾರೋ ಅವತ್ತು ಬಾಡಿ ಬರುತ್ತೆ ಮನೆಗೆ. ಬಾಡಿ ಬಂದಾಗ ಬಾಡಿ ನೋಡ್ತೀನಿ. ನೋಡಿದ ತಕ್ಷಣ ನನಗೆ ಪ್ರಜ್ಞೆ ತಪ್ಪಿಬಿಡುತ್ತೆ. ಸುಮಾರು ಒಂದು 2 ಅವರ್ ಪ್ರಜ್ಞೆ ಇರಲಿಲ್ಲ. ಹಾಸ್ಪಿಟ್ಲಿಗೆ, ಅದೇ ಆಂಬುಲೆನ್ಸನ್ನು ಸಾಗರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸರಿ, 1-2 ಅವರ್ ಆದಮೇಲೆ ಮತ್ತೆ ವಾಪಸ್ ಬರ್ತೀನಿ ಮನೆಗೆ ಬಂದರೆ ಮನೇಲಿ ಇರಲ್ಲ. ನ್ಯಾಷನಲ್ ಕಾಲೇಜಿಗೆ ಹೋಗಿರ್ತಾರೆ. ಸರಿ, ನ್ಯಾಷನಲ್ ಕಾಲೇಜಿಗೆ ಹೋಗ್ಬೇಕು ಅಂದರೆ ಆಗ್ತಾಯಿಲ್ಲ. ಆಮೇಲೆ ಅಲ್ಲಿ ACP ಅವ್ರು ಇದ್ದರು. ACP ಅವ್ರಿಗೆ ಹೋಗ್ಲೇಬೇಕು ನಾನು ಅಂತ ಹೇಳಿದೆ. ಅವ್ರದ್ದು ಜೀಪ್ನಲ್ಲಿ ಕಳಿಸ್ಕೊಟ್ರು. ಸರಿ, ನನ್ನ ಜೀಪ್ನಲ್ಲಿ ಹೋಗಿ ಅಂತೇಳ್ಬಿಟ್ಟು ಅಲ್ಲಿ ಹೋದೆ. ಅಲ್ಲಿ ಹೋದ ತಕ್ಷಣ ಅಲ್ಲೂ ಬಿಡ್ತಾಯಿಲ್ಲ. ಅಲ್ಲಿ ಇನ್ನೊಬ್ಬರು ACP ನಮ್ಮ ಫ್ರೆಂಡ್ ಒಬ್ಬರು ಇದ್ದರು, ಅವ್ರು ಕರ್ಕೊಂಡ್ರು ಮೇಲೆ. ಸರಿ, ಹಾಗೆ ಹೋದೆ. ಹೋಗಿ ನೋಡ್ಕೊಂಡು ಎಲ್ಲ ನೋಡ್ಕೊಂಡಾಗ ದರ್ಶನ ಮಾಡಿಕೊಂಡು ನಿಂತ್ಕೊಂಡಿದ್ದೆ. ಆ ಒಂದು ಸಮಯದಲ್ಲಿ ಎಲ್ಲ ಮಾತುಕತೆ ಆಡ್ತಾಯಿದ್ರು. ಯಾರು ಮಾಡೋದು, ಏನು ಮಾಡೋದು. ಅವ್ರ ಅಣ್ಣಿಗೆ ತುಂಬ ಹುಷಾರಿರಲಿಲ್ಲ ಮೈಗೆ. ಯಾರು ಮಾಡೋದು, ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲರೂ ನಾನು ಮಾಡ್ತೀನಿ ಸುಮಾರು 4-5 ಜನ ನಾನು ಮಾಡ್ತೀನಿ ಅಂತ ಹೇಳಿದರು. ನಾನು ಹೇಳಿದೆ, ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಅವ್ರ ಅಣ್ಣ ಹೇಳಿದರು, ಮಾಡಿದ್ರೆ ಶ್ರೀಧರ್ ಮಾಡಲಿ, ಇಲ್ಲ ಅಂದರೆ ಬೇರೆ ಯಾರೂ ಮಾಡೋದು ಬೇಕಾಗಿಲ್ಲ, ಶ್ರೀಧರೇ ಮಾಡಬೇಕು. ಯಾಕೆಂದರೆ ನಮ್ಮ ಅಮ್ಮನಿಗೂ ಅವನಿಗೆ ಅಷ್ಟು ಇಷ್ಟ ಅಂದ್ಕೊಂಡ್ರೆ ಅವನಿಗೂ ಅಷ್ಟೇ ಇಷ್ಟ. ಮಗನ ಥರನೇ ನೋಡ್ಕೊಂಡಿದ್ದ ಅವನೇ ಮಾಡಬೇಕು ಅಂತ ಒಂದು ಎಲ್ಲರ ಹತ್ರ ಹೇಳಿದ್ರು. ಎಲ್ಲರೂ ಮನೆಯವರೆಲ್ಲರೂ ತುಂಬ ಸಂತೋಷದಿಂದ ಒಪ್ಕೊಂಡ್ರು. ಶ್ರೀಧರ್ ಮಾಡ್ತಾನೆ, ಭಾಳ ಸಂತೋಷ ನಮಗೆ ಅಂತ ಹೇಳಿಬಿಟ್ಟು. ಅದು ನನಗೆ ಯಾವ ಒಂದು ಪುಣ್ಯ ನನಗೆ ಗೊತ್ತಾಗ್ತಾಯಿಲ್ಲ. ಸಂಸ್ಕಾರ ನೀವು ಮಾಡಿದೆ? ಹೌದು, ಅಗ್ನಿಸ್ಪರ್ಶ ಮಾಡೋಂಥ ಒಂದು ಅವಕಾಶ ನನಗೆ ಸಿಕ್ತು. ಅವ್ರು ಇರುವಾಗ ಕೂಡ ಒಂದು ಮಗ ಅಂತ ಏನು ಒಂದು ಸ್ಥಾನ ಕೊಟ್ಟಿದ್ರು. ಹೋಗ್ಬೇಕು ಕೂಡ ಅದು ಒಂದು ಇದನ್ನ ಕೊಟ್ಬಿಟ್ಟು ಹೋದ್ ನನಗೆ. ದೇಹ ಬರುವ ಮೊದಲು 1 ತಾಸು 2 ತಾಸು ಮೊದಲು, ಆಮೇಲೆ ಅಲ್ಲಿಂದ ಹೊರಡುವಲ್ಲಿವರೆಗೆ ಕಂಪ್ಲೀಟ್ ನಾನು ಅಲ್ಲೇ ಇದ್ದೆ. ಅವಾಗ ನೀವು ಆಸ್ಪತ್ರೆ ಹೋದದ್ದು ಗಮನಿಸಿದೆ. ಸೊ ಹೇಳಿ, ಅಂತಿಮ ಸಂಸ್ಕಾರದ ಕ್ಷಣಗಳ ಬಗ್ಗೆ. ಅಲ್ಲಿ ಅಂತಿಮ ಸಂಸ್ಕಾರ ಎಲ್ಲ ಮುಗಿಯುತ್ತೆ. ಸರಿ, ಹೋದೆ. ಆಮೇಲೆ ಹೋಗಿ ಅಲ್ಲಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿಸಿದ್ವಿ. ಮುಗಿಸಿದ ತಕ್ಷಣ ಅಲ್ಲಿ ಗಲಾಟೆಗಳಾಯಿತು. ಕಲ್ಲು ಹೊಡೆದ್ರು. ವಿಜಯಕುಮಾರ್ ಅವ್ರಿಗೆ ಏಟು ಬಿತ್ತು, ರಕ್ತ ಸುರಿತಾ ಇದೆ, ಎಲ್ಲ ಆಯಿತು. ಅಂದರೆ ಒತ್ತಡದಿಂದ ಆಯಿತು, ಜನ ಹೌದು ಅದನ್ನ ನೋಡ್ಲಿಕ್ಕೆ ಬಿಡಲಿಲ್ಲ ಅಂತ ಗಲಾಟೆಗಳಾಯಿತು. ಕಲ್ಲು ಹೊಡೆದ್ರು, ಇದು ಮಾಡಿದ್ರು. ಅವರು ವಿಜಯಕುಮಾರ್ ಕಲ್ಲು ಹೊಡೆದು ರಕ್ತ ಸುರಿತಾ ಇತ್ತು. ಸರಿ, ಎಲ್ಲ ಮನೆಗೆ ಬಂದ್ವಿ. ಮನೆಗೆ ಬಂದು ಆಮೇಲೆ ಏನಾಗುತ್ತೆ ಅಂದರೆ, ಇಲ್ಲಿ ಲೈಟ್ ಹಾಕ್ಲಿಕ್ಕೆ ಹೇಳಿದ್ರಲ್ಲ ಗಾರ್ಡನ್ಗೆ. ಮಾರನೇ ದಿವಸ ನ್ಯೂ ಇಯರ್ ಮಾಡಬೇಕು ಅಂತ ಹೇಳಿದರು. ರಾತ್ರಿ ಲೈಟ್ ಹಾಕ್ತೀನಿ. ನನಗೆ ಆ ಲೈಟ್ ನೋಡ್ಲಿಕ್ಕೆ ಆಗ್ತಾಯಿಲ್ಲ. ಅವ್ನ ಕಣ್ಣಿಗೆ ಹಾಗೆ ಫುಲ್ ಇದಾಗ್ತಾಯಿದೆ. ನನಗೆ ಆಗ್ತಾನೆ ಇಲ್ಲ ಅಂತ ಒಂದು ಅಳ್ತಾ ಇದ್ದೀನಿ ನಾನು. ಅಷ್ಟು ರಕ್ತ ಹೇಳ್ಕೊಂಡು ಆಗ್ತಾಯಿಲ್ಲ ನನಗೆ ಅಂತ. ಆ ಒಂದು ಇದಾಗೋದು 1 ವಾರ ಆಯ್ತು ನನಗೆ. ಆ ಥರ ಆ ಲೈಟನ್ನು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟೊಂದು ಇದಾಗೋಯ್ತು ನನಗೆ.